ಏನಿವತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಕರ್ನಾಟಕ ರಾಜ್ಯದ ಮಡಿವಾಳ ಮಾಚದೇವರ ಸಂಘದ ವತಿಯಿಂದ 2026ನೇ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಈ ಸಂಘವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಿ ಇನ್ನೂ ಇದೇ ರೀತಿ ರಾಜ್ಯಾದ್ಯಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಮಾಚದೇವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘ ಈ ದೇವರ ಅನ್ನಪೂರ್ಣೇಶ್ವರಿ ದೇವರ ಆವರಣದಲ್ಲಿ ನಮಗೆ ಮುಖ್ಯವಾಗಿ ಇವತ್ತು ದೇವರ ಆಶೀರ್ವಾದದಿಂದ ನಮಗೆ ಸಂಘದ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮಗೆ ಉಪಾಧ್ಯಕ್ಷರು ಹಾಗೂ ನಮ್ಮ ಈ ಸಮಾಜದ ಮುಖಂಡರುಗಳು, ನಮ್ಮ ಮಾದೇಶ್ವರ ಬಳ್ಳಾವಣೆ ಅಧ್ಯಕ್ಷರು ಸುರೇಶ್ ಅವರೆಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀವಿ. ಇದೇ ರೀತಿ ನಮ್ಮ ಸಂಘ ಸಮಾಜ ಸೇವೆಗೆ ಬಳಸ್ಕೋಬೇಕು, ಎಲ್ಲ ಥರದಲ್ಲೂ ನಾವು ಸಂಘಟನೆಯಲ್ಲಿ ಒಳ್ಳೇದಕ್ಕಾಗಿ ಬಳಸ್ಕೋಬೇಕು ಅಂತ ನಮ್ಮ ಸಂಘ ಕಟ್ಟಿದ್ದೀವಿ. ಅದು ಚೆನ್ನಾಗಾದರೆ ನಮ್ಗೆ ಇನ್ನೂ ಒಳ್ಳೆಯದು. ನಮಗೆ ಇಂಥವ್ರು ಸಾಹಸ ಇವರು ನಮಗೆ ಸಪೋರ್ಟ್ ಮಾಡ್ತಾರೆ, ಇಂಥವ್ರು ನಮಗೆ ಬೆಂಬಲಾಗಿ ಯಾವಾಗಲೂ ಇರಬೇಕು. ಇವರು ಕೂಡ ಯಾವಾಗಲೂ ಹೇಳ್ತಾ ಇರ್ತಾರೆ ಬೆಂಬಲಾಗಿರ್ತೀವಿ, ನೀವು ಒಂದು ಸಮಾಜ ಸೇವೆ ಮಾಡಿ ಅಂತ. ಇವ್ರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಮಂಜು ಸಂಘಟನೆಯಿಂದ ನಾವು ಆರ್ಥಿಕವಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದೋದ್ರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮದು ಪರಿಶಿಷ್ಟ ವರ್ಗಕ್ಕೆ ಸೇರಿ ಅಂತ ಹಲವು ಹೋರಾಟ ಕೂಡ ಮಾಡಿದ್ದೀವಿ, ಮನವಿ ಕೊಟ್ಟಿವಿ. ರಾಜ್ಯ ಸರ್ಕಾರಕ್ಕೆ ಹೋಗಿದೆ, ಅಲ್ಲಿಂದ ನಾವು ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕು, ಇನ್ನೂ ಮಾಡಿಲ್ಲ. ನಾವು ಪ್ರತಿ ವರ್ಷ ನಾವು ಬೆಳಗಾವಿ ಮತ್ತು ಬೆಂಗಳೂರಲ್ಲಿ ಏನು ಸಮಾವೇಶ ನಡೀತಾ ಇರ್ತಾರೆ ಅಲ್ಲಿ ನಾವು ಧರಣಿನೂ ಮಾಡಿದ್ವಿ, ಮೌನ ಪ್ರತಿಭಟನೆ ಮಾಡಿದ್ವಿ. ಆದ್ದರಿಂದ ನಮ್ಗೆ ಯಾವುದೇ ಥರ ನ್ಯಾಯ ಸಿಕ್ಕಿಲ್ಲ. ಮುಂದೊಂದು ದಿನದಲ್ಲಿ ಈ ಸಂಘಟನೆ ಹೋರಾಟದ ಮುಖಾಂತರ ನಾವು ನ್ಯಾಯ ಪಡ್ಕೋಬೇಕಾಗಿ ನಾವು ಸಂಘದ ಪದಾಧಿಕಾರಿಗಳು ನಿಶ್ಚಯ ಮಾಡ್ತೀವಿ. ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಸಂಘಟನೆರಾಗಿದ್ದೀವಿ. ಬೇಡಿಕೆ ಖಂಡಿತ ಇಡ್ತೀವಿ. ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ವರ್ಗಕ್ಕೂ ಸಮಾಜಕ್ಕೂ ಅವರು ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಕೂಡ ಮುಂದಿನ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ನಮ್ಮ ಮನವಿ ನಾವು ಕೊಡ್ತಾ ಇದ್ವಿ. ಈಗಾಗಲೇ ನಮ್ಮ ನಿಗಮ ಮಂಡಳಿಗೆ ಅಧ್ಯಕ್ಷರಿಗೆ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಸಾಲ ಸೌಲಭ್ಯಗಳು, ನಮಗೆ ಸಮಾಜಕ್ಕೆ ಏನು ಬೇಕು ಅದನ್ನು ನಾವು ಇವ್ರಿಗೆ ಏನು ಬೇಕು ಇನ್ನೂ ಹೆಚ್ಚುವರಿಗೆ ಬಿಡುಗಡೆ ಮಾಡಬೇಕು ಮುಂದಿನ ಬಜೆಟಲ್ಲಿ ಅಂತ ಕೇಳ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ನಾವು ಸಂಘಟನೆ ಬೆಳೀಲಿ ಅಂತ ನಾವು ಸಂಘದ ಪದಾಧಿಕಾರಿ ಕೇಳ್ಕೊಳ್ತೀವಿ. ಮತ್ತೊಂದು ವಿಷಯ, ಫೆಬ್ರವರಿ 1 ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಜಯಂತಿ ಸರ್ಕಾರದಿಂದ ಜಿಲ್ಲಾಡಳಿತಗಳಂತ ಎಲ್ಲ ಜಿಲ್ಲೆಗಳು ಕೂಡ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಸಮಾಜದವರು ಕೂಡ ಬಂದು ಭಾಗವಹಿಸಬೇಕು. ಮಾಚಿದೇವರು ಎಲ್ಲ ಸಮಾಜಕ್ಕೂ ಸೇರಿದಂಥವ್ರು. ವಚನ ಸಾಹಿತ್ಯ ಬಸವಣ್ಣವ್ರ ಕಾಲದಲ್ಲಿ ಎಲ್ಲ ಸಂಘಟನೆ ಮಾಡಿ 12ನೇ ಶತಮಾನದಲ್ಲೂ ಕೂಡ ಅವರು ಕ್ರಾಂತಿಕಾರಿ ಹೋರಾಟ ಮಾಡ್ಕೊಂಡು ಬಂದವರು. ಅವರು ಒಂದೇ ಸಮಾಜಕ್ಕಲ್ಲ, ಅವರು ಶಿವಶರಣರಾದ್ರಿಂದ ಎಲ್ಲ ಸಮಾಜಕ್ಕೂ ಮಾಚಿದೇವರಾಗಿದ್ದಾರೆ. ಈ ಮೂಲಕ ಜಿಲ್ಲಾದ್ಯಂತ ಫೆಬ್ರವರಿ 1, 2026ರಂದು ಮಾಚಿದೇವರ ಜಯಂತಿ ಕಲಾಮಂದಿರದಲ್ಲಿ ನಡೆಯುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮೈಸೂರು ಜಿಲ್ಲೆಯಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘದವರ ವತಿಯಿಂದ ಜಿಲ್ಲಾ ಘಟಕದ ಮುಖಾಂತರ ಇವತ್ತು ನಮ್ಮ ಹೆಬ್ಬಾಳಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಈ ಒಂದು ಸಂಘದ ಕ್ಯಾಲೆಂಡರನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಈ ಸಂಘ ಅನೇಕ ಸಮಾಜ ಸೇವೆಗಳನ್ನು ಮಾಡೋದ್ರ ಮುಖಾಂತರ ಈ ರಾಜ್ಯದ ಏನು ಹಿಂದುಳಿದ ವರ್ಗದ ಜನರ ಕೈ ಬಲಪಡಿಸುವಂಥ ಕೆಲಸವನ್ನು ಈ ಸಂಘಕ್ಕೆ ದೇವರು ಆದಿಶಕ್ತಿ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊತೀವಿ. ಮಡಿವಾಳ ಮಾಚಿದೇವರ ಸಂಘದ ಈ ಹೊಸ ವರ್ಷದ ನೂತನ ಕ್ಯಾಲೆಂಡರ್ಗೆ ಶುಭ ಕೋರ್ತಾ ಇದ್ದೀನಿ. ಇದೇ ರೀತಿ ರಾಜ್ಯಾಧ್ಯಕ್ಷರಾದ ಮಂಜೂರವರು, ಉಪಾಧ್ಯಕ್ಷರಾದ ನಾಗರಾಜ್ ಅವರು ತುಂಬ ಶ್ರಮವಹಿಸಿ ಈ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಈ ಅನ್ನಪೂರ್ಣೇಶ್ವರಿ ಎಲ್ಲ ರೀತಿ ಶುಭ ಕೋರಲಿ ಅಂತೇಳಿ ಈ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಮಡಿವಾಳ ಮಾಚದೇವರ ಸಂಘದ ಕರ್ನಾಟಕ ರಾಜ್ಯ ಅಧ್ಯಕ್ಷರ ಮೈಸೂರು ಜಿಲ್ಲೆಯ ಘಟಕದ ಹಾಗೂ ಮಂಜು ಬಿ ಶೆಟ್ಟಿ ಪಾರ್ಥ ಅಧ್ಯಕ್ಷರಾದ ಈ ಕ್ಯಾಲೆಂಡರನ್ನು ಬಿಡುಗಡೆ ಮಾಡೋಕ್ಕೆ ಏರ್ಪಟ್ಟಿದ್ದ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಬಿಡುಗಡೆ ಮಾಡಿ 2026ನೇ ಕ್ಯಾಲೆಂಡರ್ ಬಿಡುಗಡೆ ಮಾಡೋಕ್ಕೆ ಹಮ್ಮಿಕೊಂಡಿದ್ದರು. ಆದ್ದರಿಂದ ನಾನು ಮಾದೇಶ್ವರ ಬಡಾವಣೆ ನಿಂಗರಾಜು ಅಧ್ಯಕ್ಷರು ಆದ ನಾನು ಈ ಕ್ಯಾಲೆಂಡರ್ ಬಿಡುಗಡೆಗೆ ಪಾಲ್ಗೊಂಡಿದ್ದೀನಿ.